ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಸಂಯೋಜಿತ ಸಮಿತಿ, ರಾಜ್ಯ ಸಮಿತಿಯಿಂದ ಗುಲ್ಬರ್ಗ ಜಿಲ್ಲಾ ಶಾಖೆಯಿಂದ ಪತ್ರಿಕಾಗೋಷ್ಠಿಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿರೋ ಉದ್ದೇಶ, ಈಗಾಗಲೇ ಚುನಾವಣೆ ಸಮರ ಪ್ರಾರಂಭ ಆಗಿದೆ, ಚುನಾವಣೆ ನಡೀತಾ ಇದೆ. ನನ್ನ ಜೊತೆಯಲ್ಲಿ ನಮ್ಮ ರಾಜ್ಯ ಸಮಿತಿ ಸದಸ್ಯರಾದ ಮಾಸ್ಟರ್ ಹನುಮಯ್ಯನವರು, ರಾಜ್ಯ ಸಮಿತಿ ಮತ್ತೊಬ್ಬ ಸದಸ್ಯರಾದ ರವಿಕುಮಾರ್ ಅವರು, ಮತ್ತು ನಮ್ಮ ಬೆಂಗಳೂರಿನ ಜಿಲ್ಲಾ ಸಂಯೋಜಕರಾದ ಬೆಂಗಳೂರು ಪೂರ್ವ ಜಿಲ್ಲೆ ಎಚ್ ನಾರಾಯಣಸ್ವಾಮಿ ಕಾಡುಗೋಡಿ ಪ್ಲಾಂಟೇಷನ್, ಮತ್ತು ನಮ್ಮ ಡಿ ಪ್ರಭಾಕರ್ ಏಕಂಬಕರ್ ನಾವು ಬೀದರ್ ಜಿಲ್ಲಾ ಸಂಯೋಜಕರು, ಮತ್ತು ನಮ್ಮ ರಾಜ್ಕುಮಾರ್ ಗುನ್ನಳ್ಳಿ ಅವರು ನಮ್ಮ ರಾಜ್ಯ ಸಮಿತಿ ಸದಸ್ಯರು, ಮತ್ತು ಇಲ್ಲಿನ ಸಂಪಣ್ಣ ಇಟಗಿ ಗುಲ್ಬರ್ಗ ವಿಭಾಗೀಯ ಸಂಯೋಜಕರು, ರಾಜ್ಕುಮಾರ್ ಜವಳಿಕರ್ ಜಿಲ್ಲಾ ಸಂಯೋಜಕರು ಒಟ್ಟಿಗೆ ಇದ್ದೀವಿ. ಉದ್ದೇಶ ಇಷ್ಟೇ, ಕರ್ನಾಟಕ ರಾಜ್ಯಾದ್ಯಂತ ಏನು ಮಹಾ ಚುನಾವಣೆ ಸಮರ 18ನೇ ಲೋಕಸಭಾ ಚುನಾವಣೆ ನಡೀತಾ ಇದೆ. ಇದಕ್ಕೆ ಪೂರಕವಾಗಿ ನಾವು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗಳು ಏನಿವತ್ತು ಈ ಹಿಂದೆ ಕರ್ನಾಟಕ ಸರ್ಕಾರ ಚುನಾವಣೆಯಲ್ಲಿ ಘೋಷಣೆ ಮಾಡಿದ ರೀತಿ 5 ಗ್ಯಾರಂಟಿ ಜಾರಿ ಮಾಡಿದರು, 5 ಗ್ಯಾರಂಟಿ ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿ ಈಗ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ, 5 ನ್ಯಾಯ ಘೋಷಣೆ ಮಾಡಿದ್ದಾರೆ. ಇದು ಮಾಡುವಂಥ ನಂಬಿಕೆ ನಮಗಿದೆ. ವಿಶೇಷವಾಗಿ ಈ ಭಾರತ ದೇಶದಲ್ಲಿ ಇವತ್ತು ಸಂವಿಧಾನ ವರ್ಸಸ್ ಮನು ವಿಚಾರ ನಡೀತಾ ಇದೆ. ನಮಗೆ ಸಂವಿಧಾನ ಉಳಿಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಸರ್ವರಿಗೆ ಸಮಬಾಳು ಎಂಬ ನಿಯಮವನ್ನು ಅಳವಡಿಸಿದ್ದಾರೆ. ಆದರೆ ಅದನ್ನು 10 ವರ್ಷಗಳಿಂದ ರಾಜ್ಯಭಾರ ಮಾಡಿದಂಥ ಆಡಳಿತ ನಡೆಸಿದಂಥ BJP ಮೋದಿ ಸರ್ಕಾರ ಗಾಳಿಗೆ ತೂರಿದೆ. 15 ಲಕ್ಷ ರೂಪಾಯಿ ಹಣ ಭಾರತೀಯ ಖಾತೆಗೆ ಬರಲಿಲ್ಲ, ಕಪ್ಪು ಹಣ ವಿದೇಶದಿಂದ ಭಾರತಕ್ಕೆ ಬರಲಿಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಜಾರಿ ಆಗಲೇ ಇಲ್ಲ. ಮತ್ತು ಈ ದೇಶದಲ್ಲಿ ರೈತರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ ಮತ್ತು ದಲಿತರಿಗೆ ಒಂದು ರೀತಿಯ ಭಯಭೀತಿ ವಾತಾವರಣ ಪ್ರಾರಂಭ ಆಗಿದೆ ಈ ದೇಶದಲ್ಲಿ. ಈ ಒಂದು ಪರಿಸ್ಥಿತಿ ನೋಡಿದಾಗ ಚುನಾವಣೆ ಬಾಂಡ್ ವಿಚಾರದ ಭ್ರಷ್ಟಾಚಾರ ಇರ್ಬೋದು, ಮತ್ತು ಕೋವಿಡ್ ಲಸಿಕೆಯಲ್ಲಿ ಅಡ್ಡ ಪರಿಣಾಮ ಆಗ್ತಾಯಿದೆ. ಈಗಾಗಲೇ ಕೋವಿಡ್ ಲಸಿಕೆ ವಿಚಾರದಲ್ಲಿ ದೇಶಾದ್ಯಂತ ಪ್ರಚಾರ ಆಗ್ತಾಯಿದೆ. ಸುಮಾರು 100-150 ಕೋಟಿ ಭಾರತೀಯರು ಕೋವಿಡ್ ಲಸಿಕೆ ತಗೊಂಡಿದ್ದಾರೆ. ಅವರ ಪರಿಸ್ಥಿತಿ ಏನಾಗಬೇಕು? ಇದು ಗಂಭೀರ ಸ್ಥಿತಿ ಇದೆ ದೇಶದಲ್ಲಿ. ಇಂಥ ಒಂದು ದುರಾಡಳಿತ ಮಾಡಿರ್ತಕ್ಕಂಥ ಮೋದಿ BJP ಸರ್ಕಾರ ಕೊನೆಗೊಳಿಸಬೇಕಂತಂದರೆ ನಾವು ಅನಿವಾರ್ಯವಾಗಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ದೇವೆ, ಇಂಡಿಯಾ ಒಕ್ಕೂಟವನ್ನು ಬೆಂಬಲಿಸಿದ್ದೇವೆ. ಅದಕ್ಕೆ ಪೂರಕವಾಗಿ ಇವತ್ತು ನಾವು ಗುಲ್ಬರ್ಗದಲ್ಲಿ ವಿಶೇಷವಾಗಿ ಏನು ರಾಧಾಕೃಷ್ಣ ದೊಡ್ಡಮನೆಯವರು ಅಭ್ಯರ್ಥಿದ್ದಾರೆ, ಅವರ ವಿಚಾರದಲ್ಲಿ ನಮ್ಮೆಲ್ಲ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳು ಈಗಾಗಲೇ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಎಲ್ಲ ಕಡೆ ಓಡಾಡಿ ಸಭೆಗಳನ್ನು ಮಾಡಿ, ದುಂಡು ಮೇಜಿನ ಸಭೆಗಳನ್ನು ಮಾಡಿ, ಕಾರ್ಯಕರ್ತರಿಗೆ ಸಂವಿಧಾನ ಉಳಿಬೇಕು, ಈ ದೇಶ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು ಅಂತೇಳಿ ಎಲ್ಲರಿಗೂ ಮನವರಿಕೆ ಮಾಡಿಕೊಂಡು ರಾಧಾಕೃಷ್ಣ ದೊಡ್ಡಮನೆಯವರಿಗೆ ತಾವು ಮತ ಮಾಡಬೇಕು, ಅವರನ್ನು 1 ಲಕ್ಷ 1.5 ಲಕ್ಷ ಓಟ್ಗಿಂತ ಹೆಚ್ಚಾಗಿ ಬಹುಮತದಿಂದ ಗೆಲ್ಲಿಸಬೇಕು ಅಂತ ನಾವು ಈ ಮೂಲಕ ಜನರಲ್ಲಿ ಮನವಿ ಮಾಡಿದ್ದೇವೆ, ಕಾರ್ಯಕರ್ತರಿಗೆ ಮನವಿ ಮಾಡಿದ್ದೇವೆ.